ಬದರಿನಾರಾಯಣ ದೇವಾಲಯ ಎಂದೂ ಕರೆಯಲ್ಪಡುವ ಬದರಿನಾಥ ದೇವಾಲಯವು ಭಾರತದ ಉತ್ತರಾಖಂಡ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿ ಅಲಕನಂದಾ ನದಿಯ ದಡದಲ್ಲಿದೆ. ಇದು ಹಿಂದೂ ಧರ್ಮದಲ್ಲಿ ವಿಷ್ಣು ದೇವರಿಗೆ ಸಮರ್ಪಿತವಾಗಿದೆ ಮತ್ತು ಇದನ್ನು ಚಾರ್ ಧಾಮ್ ಎಂದು ಪರಿಗಣಿಸಲಾಗಿದೆ. ಇದು 7 ರಿಂದ 9ನೇ ಶತಮಾನದ ನಡುವೆ ನಿರ್ಮಿಸಲಾದ ಪುರಾತನ ದೇವಾಲಯವಾಗಿದೆ. ದೇವಾಲಯದ ಹೆಸರಿನ ನಗರವನ್ನು ಬದರಿನಾಥ್ ಎಂದು ಕರೆಯಲಾಗುತ್ತದೆ. ಈ ಸ್ಥಳವು ಹಿಮಾಲಯ ಶ್ರೇಣಿಗಳ ಎತ್ತರದ ಶಿಖರಗಳ ನಡುವೆ ಸಮುದ್ರ ಮಟ್ಟದಿಂದ 3133 ಮೀಟರ್ ಎತ್ತರದಲ್ಲಿದೆ. ಚಳಿಗಾಲದ ಅವಧಿಯಲ್ಲಿ ಹಿಮಾಲಯ ಪ್ರದೇಶದ ಕಠಿಣ ಹವಾಮಾನದ ಕಾರಣದಿಂದಾಗಿ, ದೇವಾಲಯವು ವರ್ಷದಲ್ಲಿ 6 ತಿಂಗಳು ಮಾತ್ರ ತೆರೆದಿರುತ್ತದೆ, ಏಪ್ರಿಲ್ ಅಂತ್ಯದಿಂದ ನವೆಂಬರ್ ಆರಂಭದಲ್ಲಿ. ಈ ದೇವಾಲಯವು ವಿಷ್ಣುವಿನ ರೂಪವಾದ ಬದರಿನಾರಾಯಣನ ಆರಾಧನೆಗೆ ಹೆಸರುವಾಸಿಯಾಗಿದೆ. ಶಾಲಿಗ್ರಾಮದಿಂದ ಮಾಡಿದ ಅವರ 1 ಮೀಟರ್ ಉದ್ದದ ಪ್ರತಿಮೆ ಇಲ್ಲಿದೆ. ಇದನ್ನು 8ನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರು ನಾರದ ಕುಂಡದಿಂದ ಹೊರತೆಗೆದ ನಂತರ ಸ್ಥಾಪಿಸಿದರು. ಇದನ್ನು ವಿಷ್ಣುವಿನ 8 ಸ್ವಯಂ ವ್ಯಕ್ತ ಗೋಳಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಬದರಿನಾಥ ದೇವಾಲಯದ ಮುಖ್ಯ ಅರ್ಚಕ, ರಾವಲ್, ದಕ್ಷಿಣ ಭಾರತದ ಕೇರಳ ರಾಜ್ಯದ ಒಬ್ಬ ನಂಬೂದರಿ ಬ್ರಾಹ್ಮಣ. ದೇವಾಲಯದ ಕಾಯಿದೆ 16/1939 ರ ಅಡಿಯಲ್ಲಿ ಉತ್ತರ ಪ್ರದೇಶ ರಾಜ್ಯ ಸರ್ಕಾರದ ಕಾಯಿದೆ 30/1948 ರಲ್ಲಿ ದೇವಾಲಯವನ್ನು ಸೇರಿಸಲಾಯಿತು. ನಂತರ ಇದನ್ನು ಶ್ರೀ ಬದರಿನಾಥ್ ಮತ್ತು ಶ್ರೀ ಕೇದಾರನಾಥ ದೇವಾಲಯ ಕಾಯಿದೆ ಎಂದು ಕರೆಯಲಾಯಿತು. ಪ್ರಸ್ತುತ ಉತ್ತರಾಖಂಡ ಸರ್ಕಾರದಿಂದ ನಾಮನಿರ್ದೇಶನಗೊಂಡ 17 ಸದಸ್ಯರ ಸಮಿತಿಯು ಬದರಿನಾಥ್ ಮತ್ತು ಕೇದಾರನಾಥ ದೇವಾಲಯಗಳನ್ನು ನಿರ್ವಹಿಸುತ್ತಿದೆ. ಈ ದೇವಾಲಯವನ್ನು ವಿಷ್ಣು ಪುರಾಣ, ಮಹಾಭಾರತ ಮತ್ತು ಸ್ಕಂದ ಪುರಾಣದಂತಹ ಅನೇಕ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. 8ನೆಯ ಶತಮಾನಕ್ಕಿಂತ ಮೊದಲು ಆಳ್ವಾರ್ ಸಂತರು ಬರೆದ ನಾಲೈರ್ ದಿವ್ಯ ಪ್ರಬಂಧದಲ್ಲಿ ಇದರ ಮಹಿಮೆಯನ್ನು ವಿವರಿಸಲಾಗಿದೆ. ಬದರಿನಾಥ್ ನಗರವು ಹಿಂದೂಗಳ ಪವಿತ್ರ ಚಾರ್ ಧಾಮ್ ಮತ್ತು 108 ದಿವ್ಯದೇಶಗಳಲ್ಲಿ ಒಂದಾಗಿದೆ. ಈ ಪ್ರದೇಶವನ್ನು ಬದರಿ ವಿಶಾಲ ಎಂದೂ ಕರೆಯಲಾಗುತ್ತದೆ ಮತ್ತು ವಿಷ್ಣುವಿಗೆ ಸಮರ್ಪಿತವಾಗಿರುವ 4 ಇತರ ದೇವಾಲಯಗಳೊಂದಿಗೆ ಪಂಚಬದ್ರಿ ಎಂದು ಕರೆಯಲಾಗುತ್ತದೆ. ಇದು ಋಷಿಕೇಶದಿಂದ 294 ಕಿಲೋಮೀಟರ್ ದೂರದಲ್ಲಿ ಉತ್ತರ ದಿಕ್ಕಿನಲ್ಲಿದೆ. ಪ್ರಸ್ತುತ ಚಾರ್ ಧಾಮ್ ಹೆದ್ದಾರಿ ಮತ್ತು ಚಾರ್ ಧಾಮ್ ರೈಲ್ವೆಯಂತಹ ಹಲವು ಯೋಜನೆಗಳ ಕೆಲಸ ನಡೆಯುತ್ತಿದೆ. ನಾಮಕರಣ: ಬದರಿನಾಥ ಪ್ರದೇಶವನ್ನು ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತಿತ್ತು. ಸ್ಕಂದಪುರಾಣದಲ್ಲಿ ಇದನ್ನು ಮುಕ್ತಿಪ್ರದ ಎಂದು ಕರೆಯಲಾಗಿದೆ. ತ್ರೇತಾಯುಗದಲ್ಲಿ ಇದನ್ನು ಯೋಗ ಸಿದ್ಧ ಎಂದು ಕರೆಯಲಾಗುತ್ತಿತ್ತು ಮತ್ತು ದ್ವಾಪರಯುಗದಲ್ಲಿ ಇದನ್ನು ಮಣಿಭದ್ರ ಆಶ್ರಮ ಅಥವಾ ವಿಶಾಲ ತೀರ್ಥ ಎಂದು ಕರೆಯಲಾಗುತ್ತಿತ್ತು. ಕಲಿಯುಗದಲ್ಲಿ ಇದನ್ನು ಬದರಿಕಾಶ್ರಮ ಅಥವಾ ಬದರಿನಾಥ ಎಂದು ಕರೆಯಲಾಗುತ್ತದೆ. ಇಲ್ಲಿ ಹೇರಳವಾಗಿ ಕಂಡುಬರುವ ಬದರಿ, ಪ್ಲಮ್ ಮರಗಳಿಂದಾಗಿ ಈ ಹೆಸರು ಬಂದಿದೆ. ಒಂದು ದಂತಕಥೆಯ ಪ್ರಕಾರ, ವಿಷ್ಣುವು ಹಿಮಾಲಯದಲ್ಲಿ ತಪಸ್ಸು ಮಾಡಿದನು ಮತ್ತು ಲಕ್ಷ್ಮಿಯು ಬದರಿ ಮರದ ರೂಪವನ್ನು ತೆಗೆದುಕೊಂಡು ವಿಷ್ಣುವನ್ನು ಹಿಮದಿಂದ ರಕ್ಷಿಸಿದಳು. ಲಕ್ಷ್ಮಿಯ ತಪಸ್ಸನ್ನು ನೋಡಿದ ವಿಷ್ಣುವು ಆಕೆಯನ್ನು ಬದ್ರಿಯ ನಾಥ ಬದರಿನಾಥ ಎಂದು ಕರೆಯಲಾಗುವುದು ಎಂದು ಹೇಳಿದನು. ಪೌರಾಣಿಕ ಕಥೆಗಳು: ಪೌರಾಣಿಕ ಜಾನಪದ ಪ್ರಕಾರ, ಬದರಿನಾಥ ಪ್ರದೇಶವನ್ನು ಮೊದಲು ಶಿವ ಭೂಮಿ, ಕೇದಾರಖಂಡ ಎಂದು ಕರೆಯಲಾಗುತ್ತಿತ್ತು. ಗಂಗಾ ನದಿಯು 12 ತೊರೆಗಳಾಗಿ ಹರಿದು ಅಲಕನಂದಾ ಎಂಬ ಹೆಸರಿನಲ್ಲಿ ಹರಿಯಲಾರಂಭಿಸಿತು. ವಿಷ್ಣುವು ನೀಲಕಂಠ ಪರ್ವತದ ಬಳಿ ಮಗುವಿನ ರೂಪದಲ್ಲಿ ಅವತರಿಸಿದನು ಮತ್ತು ಅಳಲು ಪ್ರಾರಂಭಿಸಿದನು. ಪಾರ್ವತಿಯು ಹುಡುಗನನ್ನು ಮನವೊಲಿಸಲು ಪ್ರಯತ್ನಿಸಿದಳು ಮತ್ತು ಅವನು ಧ್ಯಾನ ಮಾಡಲು ಸ್ಥಳವನ್ನು ಕೇಳಿದನು. ಈ ಸ್ಥಳವನ್ನು ಪ್ರಸ್ತುತ ಬದ್ರಿವಿಶಾಲ್ ಎಂದು ಕರೆಯಲಾಗುತ್ತದೆ. ವಿಷ್ಣು ಪುರಾಣದಲ್ಲಿ, ಧರ್ಮದ ಮಕ್ಕಳಾದ ನಾರ್ ಮತ್ತು ನಾರಾಯಣರು ಇಲ್ಲಿ ತಪಸ್ಸು ಮಾಡಿದರು. ಈ ಸ್ಥಳದಲ್ಲಿಯೇ ವ್ಯಾಸರು ಮಹಾಭಾರತವನ್ನು ಬರೆದರು. ಪಾಂಡವರು ತಮ್ಮ ಪೂರ್ವಜರ ಪಿಂಡ ದಾನವನ್ನು ಸಹ ಇಲ್ಲಿ ಮಾಡಿದರು ಎಂದು ನಂಬಲಾಗಿದೆ. ಗ್ರಂಥಗಳಲ್ಲಿ ವಿವರಣೆ: ವಿಷ್ಣು ಪುರಾಣ, ಮಹಾಭಾರತ ಮತ್ತು ಸ್ಕಂದ ಪುರಾಣ ಸೇರಿದಂತೆ ಅನೇಕ ಪ್ರಾಚೀನ ಗ್ರಂಥಗಳಲ್ಲಿ ಬದರಿನಾಥ ದೇವಾಲಯವನ್ನು ಉಲ್ಲೇಖಿಸಲಾಗಿದೆ. ಬದರಿನಾಥನನ್ನು ವೈದಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಬದರಿನಾಥನ ಮಹಿಮೆಯನ್ನು ಸ್ಕಂದ ಪುರಾಣದಲ್ಲಿ ವಿವರಿಸಲಾಗಿದೆ. ಭಗವತ್ ಪುರಾಣದ ಪ್ರಕಾರ, ನರ ಮತ್ತು ನಾರಾಯಣನ ರೂಪದಲ್ಲಿ ವಿಷ್ಣುವು ಬದರಿಕಾಶ್ರಮದಲ್ಲಿ ಅನಾದಿಕಾಲದಿಂದಲೂ ತಪಸ್ಸಿನಲ್ಲಿ ನಿರತನಾಗಿದ್ದನು. ಬದರಿನಾಥದ ಮಹತ್ವವನ್ನು ಮಹಾಭಾರತ ಮತ್ತು ವರಾಹಪುರಾಣಗಳಲ್ಲಿಯೂ ಉಲ್ಲೇಖಿಸಲಾಗಿದೆ. ಆಳ್ವಾರ ಸಂತರು ಬರೆದ ನಾಲೈರ್ ದಿವ್ಯ ಪ್ರಬಂಧದಲ್ಲಿ ಬದರಿನಾಥದ ಮಹಿಮೆಯನ್ನು ವಿವರಿಸಲಾಗಿದೆ. ಇತಿಹಾಸ: ಬದರಿನಾಥ ದೇವಾಲಯದ ಮೂಲದ ಬಗ್ಗೆ ವಿವಿಧ ಅಭಿಪ್ರಾಯಗಳು ಚಾಲ್ತಿಯಲ್ಲಿವೆ. ಕೆಲವು ಮೂಲಗಳ ಪ್ರಕಾರ, ಈ ದೇವಾಲಯವು 8ನೇ ಶತಮಾನದವರೆಗೆ ಬೌದ್ಧ ಮಠವಾಗಿತ್ತು. ಇದನ್ನು ಆದಿ ಶಂಕರಾಚಾರ್ಯರು ಹಿಂದೂ ದೇವಾಲಯವಾಗಿ ಪರಿವರ್ತಿಸಿದರು. ಇತರ ಮೂಲಗಳ ಪ್ರಕಾರ ಈ ದೇವಾಲಯವನ್ನು 9ನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರು ಸ್ಥಾಪಿಸಿದರು. ಶಂಕರಾಚಾರ್ಯರು ಅಲಕನಂದಾ ನದಿಯಲ್ಲಿ ಬದರಿನಾಥನ ವಿಗ್ರಹವನ್ನು ಕಂಡುಹಿಡಿದರು ಮತ್ತು ಅದನ್ನು ತಪ್ತಕುಂಡ್ ಬಳಿ ಇರುವ ಗುಹೆಯಲ್ಲಿ ಸ್ಥಾಪಿಸಿದರು ಎಂಬ ನಂಬಿಕೆಯೂ ಇದೆ.
ದೇವಾಲಯದ ಹಳೆಯ ಮತ್ತು ಈ ಪ್ರದೇಶದಲ್ಲಿ ಆಗಾಗ್ಗೆ ಹಿಮಕುಸಿತಗಳ ಕಾರಣ ದೇವಾಲಯವನ್ನು ಹಲವಾರು ಬಾರಿ ನವೀಕರಿಸಲಾಯಿತು. 17ನೇ ಶತಮಾನದಲ್ಲಿ ಗರ್ವಾಲ್ ರಾಜರು ಈ ದೇವಾಲಯವನ್ನು ವಿಸ್ತರಿಸಿದರು. 1803 ರಲ್ಲಿ ಭೂಕಂಪದ ನಂತರ ಈ ದೇವಾಲಯವನ್ನು ಜೈಪುರದ ರಾಜನು ಪುನರ್ನಿರ್ಮಿಸಿದನು. ದೇವಾಲಯವನ್ನು 20ನೇ ಶತಮಾನದಲ್ಲಿ ಪುನರ್ನಿರ್ಮಿಸಲಾಯಿತು ಮತ್ತು ಸಂಪೂರ್ಣವಾಗಿ ಪೂರ್ಣಗೊಂಡಿತು. ಸ್ಥಳ: ಬದರಿನಾಥ ದೇವಾಲಯದ ಭೌಗೋಳಿಕ ಸ್ಥಳವು 30.74 ಡಿಗ್ರಿ ಉತ್ತರ ಅಕ್ಷಾಂಶ ಮತ್ತು 79.44 ಡಿಗ್ರಿ ಪೂರ್ವ ರೇಖಾಂಶದಲ್ಲಿದೆ. ಈ ಸ್ಥಳವು ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿದೆ ಮತ್ತು ನಗರವನ್ನು ಅದರ ಹೆಸರಿನ ನಂತರ ಬದರಿನಾಥ್ ಎಂದು ಕರೆಯಲಾಗುತ್ತದೆ. ನಗರದ ಅಧಿಕೃತ ಹೆಸರು ಬದರಿನಾಥಪುರಿ. ಈ ಸ್ಥಳವು ಹಿಮಾಲಯದ ಎತ್ತರದ ಪರ್ವತ ಶ್ರೇಣಿಗಳ ಪ್ರದೇಶದಲ್ಲಿ ನೆಲೆಗೊಂಡಿದೆ. ಸಮುದ್ರ ಮಟ್ಟದಿಂದ ಇಲ್ಲಿ ಸರಾಸರಿ ಎತ್ತರ 3133 ಮೀಟರ್. ಈ ಪ್ರದೇಶವು ಗ್ರೇಟ್ ಹಿಮಾಲಯ ಅಥವಾ ಮಧ್ಯ ಹಿಮಾಲಯ ಎಂದು ಕರೆಯಲ್ಪಡುವ ಹಿಮಾಲಯ ಶ್ರೇಣಿಯಲ್ಲಿದೆ. ಅಲಕನಂದಾ ನದಿಯು ಇಲ್ಲಿ ಹರಿಯುತ್ತದೆ ಮತ್ತು ದೇವಾಲಯವು ಅದರ ಬಲದಂಡೆಯಲ್ಲಿದೆ. ತಪ್ಕುಂಡ್ ಎಂಬ ಬಿಸಿನೀರಿನ ಬುಗ್ಗೆಯು ಚಶ್ಮಾ ದೇವಾಲಯದ ಕೆಳಗೆ ಇದೆ, ಅದರ ನೀರನ್ನು ಔಷಧೀಯವೆಂದು ಪರಿಗಣಿಸಲಾಗಿದೆ. ವಾಸ್ತುಶಿಲ್ಪ ಶೈಲಿ: ಬದರಿನಾಥ ದೇವಾಲಯವನ್ನು ಅಲಕನಂದಾ ನದಿಗಿಂತ ಸುಮಾರು 50 ಮೀಟರ್ ಎತ್ತರದ ನೆಲದ ಮೇಲೆ ನಿರ್ಮಿಸಲಾಗಿದೆ. ದೇವಾಲಯವು 3 ರಚನೆಗಳನ್ನು ಹೊಂದಿದೆ: ಗರ್ಭಗುಡಿ, ದರ್ಶನ ಮಂಟಪ ಮತ್ತು ಸಭಾ ಮಂಟಪ. ದೇವಾಲಯದ ಮುಖವು ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಸಿಂಹದ್ವಾರದ ಮೂಲಕ ದೇವಾಲಯವನ್ನು ಪ್ರವೇಶಿಸಬಹುದು. ಗರ್ಭಗುಡಿಯಲ್ಲಿ ಶಾಲಿಗ್ರಾಮದಿಂದ ಮಾಡಿದ ಬದರಿನಾರಾಯಣನ ವಿಗ್ರಹವಿದೆ. ದೇವಾಲಯದ ಸುತ್ತಲೂ 15 ಇತರ ವಿಗ್ರಹಗಳನ್ನು ಪೂಜಿಸಲಾಗುತ್ತದೆ. ತೀರ್ಥಯಾತ್ರೆ: ಬದರಿನಾಥ ದೇವಾಲಯವು ವಿಷ್ಣುವಿಗೆ ಸಮರ್ಪಿತವಾಗಿರುವ ಪಂಚ ಬದ್ರಿ ದೇವಾಲಯಗಳಲ್ಲಿ ಒಂದಾಗಿದೆ. ಇವುಗಳಲ್ಲಿ ಬದ್ರಿ ವಿಶಾಲ್, ಬದ್ರಿನಾಥ ದೇವಾಲಯ, ಯೋಗಧ್ಯಾನ್ ಬದ್ರಿ, ಭವಿಷ್ಯ ಬದ್ರಿ, ವೃದ್ಧ ಬದ್ರಿ ಮತ್ತು ಆದಿ ಬದ್ರಿ ಸೇರಿವೆ. ಈ 5 ದೇವಾಲಯಗಳಿಗೆ ಲಕ್ಷ್ಮೀವನ ಬದರಿ ಮತ್ತು ನರಸಿಂಹ ಬದರಿ ಎಂಬ 2 ದೇವಾಲಯಗಳನ್ನು ಸೇರಿಸಿದಾಗ ಈ ಗುಂಪನ್ನು ಸಪ್ತ ಬದರಿ ಎಂದು ಕರೆಯಲಾಗುತ್ತದೆ. ಎಲ್ಲಾ ದೇವಾಲಯಗಳು ಧಾರ್ಮಿಕ ಪ್ರಾಮುಖ್ಯತೆ ಮತ್ತು ಐತಿಹಾಸಿಕ ಪ್ರಾಚೀನತೆಯನ್ನು ಹೊಂದಿವೆ ಮತ್ತು ಬದರಿನಾಥ ದೇವಾಲಯದೊಂದಿಗೆ ಈ ದೇವಾಲಯಗಳು ವಿಶಾಲವಾದ ಯಾತ್ರಾ ಮಾರ್ಗವನ್ನು ಒದಗಿಸುತ್ತವೆ. ಬದರಿನಾಥ ದೇವಾಲಯವು ವರ್ಷದ 6 ತಿಂಗಳು ತೆರೆದಿರುತ್ತದೆ. ಅಕ್ಷಯ ತೃತೀಯ ಮತ್ತು ಕಾರ್ತಿಕ ಪೂರ್ಣಿಮೆಯ ಪ್ರಕಾರ ಆರಂಭಿಕ ಮತ್ತು ಮುಕ್ತಾಯದ ದಿನಾಂಕಗಳನ್ನು ನಿರ್ಧರಿಸಲಾಗುತ್ತದೆ. ಏಪ್ರಿಲ್ ಅಂತ್ಯದಿಂದ ನವೆಂಬರ್ ಆರಂಭದವರೆಗೆ ಯಾತ್ರಿಕರ ಆಗಮನದ ಸಮಯ. ಈ ಸಮಯದಲ್ಲಿ ದೇವಾಲಯದಲ್ಲಿ ವಿವಿಧ ವಿಧಿವಿಧಾನಗಳು ಮತ್ತು ಪೂಜೆಗಳನ್ನು ನಡೆಸಲಾಗುತ್ತದೆ. ಪ್ರಮುಖ ಆಚರಣೆಗಳಲ್ಲಿ ಭಗವಾನ್ ಬದ್ರಿವಿಶಾಲ್ ಅವರ ಶೃಂಗಾರ ಆರತಿ, ದೈನಂದಿನ ಪೂಜೆ ಮತ್ತು ವಿಶೇಷ ಸಂದರ್ಭಗಳಲ್ಲಿ ಮಹಾಭಿಷೇಕ ಸೇರಿವೆ. ಬದರಿನಾಥ ದೇವಸ್ಥಾನಕ್ಕೆ ಪ್ರಯಾಣವು ಕಷ್ಟಕರವಾಗಿದೆ, ಏಕೆಂದರೆ ಇದು ಎತ್ತರದಲ್ಲಿದೆ ಮತ್ತು ಅದನ್ನು ತಲುಪುವ ರಸ್ತೆ ಬೆಟ್ಟಗಳಿಂದ ಕೂಡಿದೆ ಮತ್ತು ಅಂಕುಡೊಂಕಾದದ್ದಾಗಿದೆ. ಇಲ್ಲಿಗೆ ತಲುಪಲು ಯಾತ್ರಾರ್ಥಿಗಳು ಋಷಿಕೇಶದಿಂದ 294 ಕಿಲೋಮೀಟರ್ ಪ್ರಯಾಣಿಸಬೇಕು. ಈ ಪ್ರಯಾಣದ ಸಮಯದಲ್ಲಿ ಅನೇಕ ಯಾತ್ರಾರ್ಥಿಗಳು ವಿವಿಧ ಸ್ಥಳಗಳಲ್ಲಿ ನಿಲ್ಲುತ್ತಾರೆ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಆನಂದಿಸುತ್ತಾರೆ. ಪ್ರಸ್ತುತ ದೇವಾಲಯಕ್ಕೆ ಸಾರಿಗೆಯನ್ನು ಸುಲಭಗೊಳಿಸಲು ಚಾರ್ ಧಾಮ್ ಮಹಾಮಾರ್ಗ್ ಮತ್ತು ಚಾರ್ ಧಾಮ್ ರೈಲ್ವೆಯಂತಹ ಹಲವಾರು ಯೋಜನೆಗಳು ನಿರ್ಮಾಣ ಹಂತದಲ್ಲಿವೆ. ಬದರಿನಾಥ ದೇವಾಲಯದ ಪೂಜಾ ವಿಧಾನ ಬಹಳ ವಿಶೇಷವಾಗಿದೆ. ರಾವಲ್ ಎಂದು ಕರೆಯಲ್ಪಡುವ ದೇವಾಲಯದ ಮುಖ್ಯ ಅರ್ಚಕರು ದಕ್ಷಿಣ ಭಾರತದ ಕೇರಳ ರಾಜ್ಯದ ನಂಬೂದರಿ ಬ್ರಾಹ್ಮಣರಾಗಿದ್ದಾರೆ. ದೇವಾಲಯದ ಆಡಳಿತಕ್ಕಾಗಿ 17 ಸದಸ್ಯರ ಸಮಿತಿಯನ್ನು ಉತ್ತರಾಖಂಡ ಸರ್ಕಾರವು ನಾಮನಿರ್ದೇಶನ ಮಾಡಿದೆ. ಈ ಸಮಿತಿಯು ಬದರಿನಾಥ ಮತ್ತು ಕೇದಾರನಾಥ ದೇವಾಲಯಗಳೆರಡನ್ನೂ ನಿರ್ವಹಿಸುತ್ತದೆ. ದೇವಾಲಯದ ನಿರ್ವಹಣೆ, ಕಾರ್ಯಾಚರಣೆ ಮತ್ತು ಧಾರ್ಮಿಕ ಚಟುವಟಿಕೆಗಳು ಈ ಸಮಿತಿಯ ಮೇಲ್ವಿಚಾರಣೆಯಲ್ಲಿದೆ. ಬದರಿನಾಥ ದೇವಾಲಯದ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಪರಿಗಣಿಸಿ, ಈ ದೇವಾಲಯವು ಭಾರತದ ಜನರಿಗೆ ಮಾತ್ರವಲ್ಲದೆ ಪ್ರಪಂಚದಾದ್ಯಂತದ ಹಿಂದೂಗಳಿಗೆ ನಂಬಿಕೆ ಮತ್ತು ಗೌರವದ ಕೇಂದ್ರವಾಗಿದೆ. ಇಲ್ಲಿನ ಪ್ರಾಕೃತಿಕ ಸೌಂದರ್ಯ, ಧಾರ್ಮಿಕ ಪರಿಸರ ಮತ್ತು ಐತಿಹಾಸಿಕ ಪರಂಪರೆ ಯಾತ್ರಾರ್ಥಿಗಳಿಗೆ ವಿಶಿಷ್ಟ ಅನುಭವವನ್ನು ನೀಡುತ್ತದೆ. ಬದರಿನಾಥ ದೇವಾಲಯದ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು, ಪ್ರತಿ ವರ್ಷ ಲಕ್ಷಾಂತರ ಯಾತ್ರಿಕರು ಮತ್ತು ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ. ಬದರಿನಾಥಕ್ಕೆ ಭೇಟಿ ನೀಡುವುದು ಧಾರ್ಮಿಕ ದೃಷ್ಟಿಕೋನದಿಂದ ಮಾತ್ರ ಮುಖ್ಯವಲ್ಲ, ಆದರೆ ಇದು ಆತ್ಮದ ಶಾಂತಿ ಮತ್ತು ಆಧ್ಯಾತ್ಮಿಕ ಅನುಭವಕ್ಕೆ ಅನನ್ಯ ಅವಕಾಶವನ್ನು ಒದಗಿಸುತ್ತದೆ. ಇಲ್ಲಿಗೆ ಬರುವ ಯಾತ್ರಿಕರು ಗಂಗಾ ನದಿಯ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುತ್ತಾರೆ, ಇದು ಎಲ್ಲಾ ಪಾಪಗಳನ್ನು ನಾಶಮಾಡುತ್ತದೆ ಎಂದು ನಂಬಲಾಗಿದೆ. ಈ ನದಿಯ ನೀರು ತುಂಬಾ ತಂಪಾಗಿರುತ್ತದೆ ಮತ್ತು ಸ್ಪಷ್ಟವಾಗಿರುತ್ತದೆ, ಇದು ಸ್ನಾನದ ನಂತರ ಉಲ್ಲಾಸಕರ ಅನುಭವವನ್ನು. ದೇವಾಲಯದ ಸುತ್ತಲಿನ ಪ್ರದೇಶದಲ್ಲಿ ಅನೇಕ ಧಾರ್ಮಿಕ ಮತ್ತು ಪ್ರವಾಸಿ ಸ್ಥಳಗಳಿವೆ, ಇದು ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾಗಿದೆ. ಕೆಲವು ಪ್ರಮುಖ ತಾಣಗಳು: 1. ಟ್ಯಾಪ್ಕುಂಡ್, ಇದು ಬದರಿನಾಥ ದೇವಸ್ಥಾನದ ಬಳಿ ಇರುವ ಬಿಸಿ ನೀರಿನ ಮೂಲವಾಗಿದೆ. ಯಾತ್ರಾರ್ಥಿಗಳು ಇಲ್ಲಿ ಸ್ನಾನ ಮಾಡಿದ ನಂತರ ದೇವಾಲಯವನ್ನು ಪ್ರವೇಶಿಸುತ್ತಾರೆ.
ಈ ನೀರು ಔಷಧೀಯ ಗುಣಗಳನ್ನು ಹೊಂದಿದೆ ಎಂದು ನಂಬಲಾಗಿದೆ ಮತ್ತು ವಿವಿಧ ಚರ್ಮ ರೋಗಗಳನ್ನು ಗುಣಪಡಿಸಲು ಸಹಾಯಕವಾಗಿದೆ. 2. ನೀಲಕಂಠ ಪರ್ವತ. ಈ ಪರ್ವತವು ಬದರಿನಾಥ ದೇವಾಲಯದ ಹಿಂದೆ ಇದೆ ಮತ್ತು ಇದರ ಎತ್ತರ ಸರಿಸುಮಾರು 6596 ಮೀಟರ್. ಈ ಪರ್ವತವನ್ನು ಭಗವಾನ್ ಶಿವನ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ ಮತ್ತು ಅದರ ಭವ್ಯತೆ ಮತ್ತು ದೈವಿಕತೆಯು ಪ್ರಯಾಣಿಕರನ್ನು ಮಂತ್ರಮುಗ್ಧಗೊಳಿಸುತ್ತದೆ. 3. ನಾರದ ಕುಂಡ. ಇದು ಬದರಿನಾಥನ ವಿಗ್ರಹವನ್ನು ಹೊರತೆಗೆದ ಪವಿತ್ರ ಜಲಾಶಯವಾಗಿದೆ. ಈ ಕೊಳವು ಅಲಕನಂದಾ ನದಿಯ ದಡದಲ್ಲಿದೆ ಮತ್ತು ಅಪಾರ ಧಾರ್ಮಿಕ ಮಹತ್ವವನ್ನು ಹೊಂದಿದೆ. 4. ಮನ ಗ್ರಾಮ. ಈ ಗ್ರಾಮವು ಭಾರತ ಮತ್ತು ಟಿಬೆಟ್ ಗಡಿಯಲ್ಲಿದೆ ಮತ್ತು ಇದನ್ನು ಭಾರತದ ಕೊನೆಯ ಗ್ರಾಮ ಎಂದು ಕರೆಯಲಾಗುತ್ತದೆ. ಮನ ಗ್ರಾಮವು ಅನೇಕ ಐತಿಹಾಸಿಕ ಮತ್ತು ಪೌರಾಣಿಕ ಸ್ಥಳಗಳನ್ನು ಹೊಂದಿದೆ, ಉದಾಹರಣೆಗೆ ವ್ಯಾಸ ಗುಹೆ, ಗಣೇಶ ಗುಹೆ ಮತ್ತು ಸರಸ್ವತಿ ನದಿಯ ಮೂಲ. 5. ವಸುಧಾರ. ಇದು ಬದರಿನಾಥದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಸುಂದರವಾದ ಜಲಪಾತವಾಗಿದೆ. ವಾಸು ಹೊಳೆಯ ಜಲಧಾರೆಯು ಪವಿತ್ರ ಮತ್ತು ಪರಿಶುದ್ಧವಾಗಿದೆ ಮತ್ತು ಅದನ್ನು ನೋಡುವ ಅನುಭವವು ಅನನ್ಯವಾಗಿದೆ ಎಂದು ನಂಬಲಾಗಿದೆ. ಬದರಿನಾಥ ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರಿಗೆ ಸ್ಥಳೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಅನುಭವಿಸುವುದು ಸಹ ಒಂದು ಪ್ರಮುಖ ಭಾಗವಾಗಿದೆ. ಇಲ್ಲಿನ ಸ್ಥಳೀಯ ಜನರು ಆತಿಥ್ಯವನ್ನು ನಂಬುತ್ತಾರೆ ಮತ್ತು ಯಾತ್ರಿಕರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ. ಇಲ್ಲಿನ ಜಾನಪದ ನೃತ್ಯ, ಸಂಗೀತ ಮತ್ತು ಸಾಂಪ್ರದಾಯಿಕ ಆಹಾರ ಯಾತ್ರಾರ್ಥಿಗಳ ಆಕರ್ಷಣೆಯ ಕೇಂದ್ರವಾಗಿದೆ. ಅಂತಿಮವಾಗಿ, ಬದರಿನಾಥ ದೇವಾಲಯಕ್ಕೆ ಭೇಟಿ ನೀಡುವುದು ಕೇವಲ ಧಾರ್ಮಿಕ ಪ್ರಯಾಣವಲ್ಲ, ಆದರೆ ಇದು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಅನುಭವವನ್ನು ನೀಡುತ್ತದೆ. ಈ ಪ್ರಯಾಣದ ಮೂಲಕ, ಯಾತ್ರಾರ್ಥಿಗಳು ತಮ್ಮ ನಂಬಿಕೆಯನ್ನು ಬಲಪಡಿಸುವುದಲ್ಲದೆ, ನೈಸರ್ಗಿಕ ಸೌಂದರ್ಯ ಮತ್ತು ಶಾಂತಿಯುತ ವಾತಾವರಣವನ್ನು ಅನುಭವಿಸುತ್ತಾರೆ. ಬದರಿನಾಥಕ್ಕೆ ಭೇಟಿ ನೀಡುವುದು ಜೀವಮಾನದ ಸ್ಮರಣೀಯ ಅನುಭವವಾಗುತ್ತದೆ, ಇದು ಪ್ರತಿಯೊಬ್ಬ ಹಿಂದೂವಿನ ಜೀವನದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ. ಯಾತ್ರಾರ್ಥಿಗಳು ಬದರಿನಾಥಕ್ಕೆ ಪ್ರಯಾಣಿಸುವಾಗ ವಿವಿಧ ತೊಂದರೆಗಳನ್ನು ಎದುರಿಸುತ್ತಾರೆ, ಆದರೆ ಅವರ ನಂಬಿಕೆ ಮತ್ತು ಭಕ್ತಿ ಅವರಿಗೆ ಪ್ರಯಾಣವನ್ನು ಪೂರ್ಣಗೊಳಿಸಲು ಸಹಾಯ ಮಾಡುತ್ತದೆ. ಪ್ರಯಾಣದ ಉದ್ದಕ್ಕೂ ತೊಂದರೆಗಳು, ಎತ್ತರದ ಸಮಸ್ಯೆಗಳು, ಶೀತ ಹವಾಮಾನ ಮತ್ತು ಕಷ್ಟಕರವಾದ ರಸ್ತೆಗಳು, ಎಲ್ಲಾ ಯಾತ್ರಿಕರಿಗೆ ಸವಾಲಾಗಿರಬಹುದು. ಈ ತೊಂದರೆಗಳ ಹೊರತಾಗಿಯೂ, ಬದರಿನಾಥಕ್ಕೆ ಪ್ರವಾಸವು ಒಂದು ಆತ್ಮೀಯ ಮತ್ತು ಆಧ್ಯಾತ್ಮಿಕ ಪ್ರಯಾಣವಾಗಿದ್ದು ಅದನ್ನು ಜೀವನದಲ್ಲಿ ಒಮ್ಮೆ ಕೈಗೊಳ್ಳಬೇಕು. ಬದರಿನಾಥ ಯಾತ್ರೆಗೆ ಸಿದ್ಧತೆ. ಬದರಿನಾಥಕ್ಕೆ ತೀರ್ಥಯಾತ್ರೆಗೆ ಹೋಗುವ ಮೊದಲು ಕೆಲವು ಪ್ರಮುಖ ಸಿದ್ಧತೆಗಳನ್ನು ಮಾಡಬೇಕು. 1. ಆರೋಗ್ಯ ತಪಾಸಣೆ. ಎತ್ತರದಲ್ಲಿ ಪ್ರಯಾಣಿಸುವಾಗ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಆದ್ದರಿಂದ, ಪ್ರಯಾಣಿಸುವ ಮೊದಲು ಸಂಪೂರ್ಣ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದು ಅವಶ್ಯಕ. 2. ಸೂಕ್ತ ಉಡುಪುಗಳು. ಬದರಿನಾಥದಲ್ಲಿ ಅತ್ಯಂತ ಶೀತ ವಾತಾವರಣವಿರುವುದರಿಂದ ಜಾಕೆಟ್ಗಳು, ಸ್ವೆಟರ್ಗಳು, ಉಣ್ಣೆಯ ಕ್ಯಾಪ್ಗಳು, ಕೈಗವಸುಗಳು ಮತ್ತು ಸಾಕ್ಸ್ಗಳಂತಹ ಬೆಚ್ಚಗಿನ ಬಟ್ಟೆಗಳನ್ನು ಒಯ್ಯಬೇಕು. 3. ಔಷಧಿಗಳು ಮತ್ತು ಪ್ರಥಮ ಚಿಕಿತ್ಸಾ ಕಿಟ್. ಪ್ರಯಾಣದ ಸಮಯದಲ್ಲಿ ಉಂಟಾಗಬಹುದಾದ ಆರೋಗ್ಯ ಸಮಸ್ಯೆಗಳಿಗೆ ಅಗತ್ಯ ಔಷಧಗಳು ಮತ್ತು ಪ್ರಥಮ ಚಿಕಿತ್ಸಾ ಕಿಟ್ ಅನ್ನು ಕೊಂಡೊಯ್ಯುವುದು ಮುಖ್ಯವಾಗಿದೆ. 4. ನೀರು ಮತ್ತು ಆಹಾರ. ಸಾಕಷ್ಟು ಪ್ರಮಾಣದ ಕುಡಿಯುವ ನೀರು ಮತ್ತು ಒಣಹಣ್ಣುಗಳು, ಬಿಸ್ಕತ್ತುಗಳು ಮತ್ತು ಚಾಕೊಲೇಟ್ಗಳಂತಹ ಲಘು ಆಹಾರವನ್ನು ಪ್ರಯಾಣದ ಸಮಯದಲ್ಲಿ ಒಯ್ಯಬೇಕು. 5. ಪ್ರಯಾಣ ಯೋಜನೆ. ಬದರಿನಾಥಕ್ಕೆ ಪ್ರವಾಸವನ್ನು ಯೋಜಿಸುವ ಮೊದಲು, ಮಾರ್ಗ ಮತ್ತು ಹವಾಮಾನದ ಬಗ್ಗೆ ಮಾಹಿತಿಯನ್ನು ಪಡೆಯುವುದು ಮುಖ್ಯ. ಬದರಿನಾಥ ಪ್ರವಾಸದ ಪರಿಸರದ ಪ್ರಭಾವ. ಬದರಿನಾಥಕ್ಕೆ ನಿಮ್ಮ ಭೇಟಿಯ ಸಮಯದಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಕಾಳಜಿ ವಹಿಸುವುದು ಸಹ ಮುಖ್ಯವಾಗಿದೆ. ಯಾತ್ರಿಕರು ನೈಸರ್ಗಿಕ ಸೌಂದರ್ಯ ಮತ್ತು ಪರಿಸರಕ್ಕೆ ಹಾನಿಯಾಗದಂತೆ ನೋಡಿಕೊಳ್ಳಬೇಕು. ಇದಕ್ಕಾಗಿ ಈ ಕೆಳಗಿನ ಅಂಶಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. 1. ತ್ಯಾಜ್ಯ ನಿರ್ವಹಣೆ. ಪ್ರಯಾಣದ ಸಮಯದಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಸೂಕ್ತ ಸ್ಥಳದಲ್ಲಿ ಎಸೆಯಬೇಕು ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು. 2. ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ. ನೀರು, ಸಸ್ಯ ಮತ್ತು ಕಾಡು ಪ್ರಾಣಿಗಳ ಸಂರಕ್ಷಣೆ ಅತ್ಯಗತ್ಯ. ನೀರನ್ನು ವ್ಯರ್ಥ ಮಾಡಬಾರದು ಮತ್ತು ಸಸ್ಯಗಳಿಗೆ ಹಾನಿಯಾಗಬಾರದು. 3. ಶಬ್ದ ಮತ್ತು ವಾಯು ಮಾಲಿನ್ಯ. ಯಾತ್ರಾರ್ಥಿಗಳು ಶಬ್ದ ಮತ್ತು ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ಪ್ರಯತ್ನಿಸಬೇಕು, ಇದರಿಂದ ನೈಸರ್ಗಿಕ ಪರಿಸರವನ್ನು ಸಂರಕ್ಷಿಸಬಹುದು. ಬದರಿನಾಥ ಯಾತ್ರೆಯ ಆಧ್ಯಾತ್ಮಿಕ ಪ್ರಯೋಜನಗಳು. ಬದರಿನಾಥಕ್ಕೆ ಪ್ರಯಾಣವನ್ನು ಧಾರ್ಮಿಕವಾಗಿ ಮಾತ್ರವಲ್ಲದೆ ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಇಲ್ಲಿನ ಶಾಂತ ಮತ್ತು ಪವಿತ್ರ ಪರಿಸರವು ಆತ್ಮಾವಲೋಕನ ಮತ್ತು ಧ್ಯಾನಕ್ಕೆ ಅವಕಾಶವನ್ನು ಒದಗಿಸುತ್ತದೆ. ತೀರ್ಥಯಾತ್ರೆಯ ಸಮಯದಲ್ಲಿ, ಒಬ್ಬ ವ್ಯಕ್ತಿಯು ತನ್ನ ದೈನಂದಿನ ಜೀವನದ ಜಂಜಾಟದಿಂದ ದೂರವಿರಲು ಪ್ರಯತ್ನಿಸುತ್ತಾನೆ, ತನ್ನೊಳಗೆ ನೋಡುತ್ತಾನೆ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ಸಾಧಿಸುತ್ತಾನೆ. ಬದರಿನಾಥ ಯಾತ್ರೆಯ ಸಾಮಾಜಿಕ ಪ್ರಾಮುಖ್ಯತೆ. ಬದರಿನಾಥ ಯಾತ್ರೆಯ ಸಾಮಾಜಿಕ ಮಹತ್ವವೂ ಕಡಿಮೆಯೇನಲ್ಲ. ಈ ಪ್ರಯಾಣದ ಮೂಲಕ ಜನರು ತಮ್ಮ ಕುಟುಂಬ ಮತ್ತು ಸಮುದಾಯದ ಸಂಬಂಧಗಳನ್ನು ಬಲಪಡಿಸುತ್ತಾರೆ. ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರು ಒಟ್ಟಿಗೆ ಪ್ರವಾಸಕ್ಕೆ ಹೋಗುತ್ತಾರೆ,
ಇದು ಅವರ ನಡುವೆ ಪರಸ್ಪರ ತಿಳುವಳಿಕೆ ಮತ್ತು ಪ್ರೀತಿಯನ್ನು ಹೆಚ್ಚಿಸುತ್ತದೆ. ಅಲ್ಲದೆ, ತೀರ್ಥೋದ್ಭವದ ಸಮಯದಲ್ಲಿ, ಹೊಸ ಜನರ ಭೇಟಿ ಮತ್ತು ಸಾಂಸ್ಕೃತಿಕ ವಿನಿಮಯವೂ ನಡೆಯುತ್ತದೆ, ಇದು ಸಮಾಜದಲ್ಲಿ ಏಕತೆ ಮತ್ತು ಸಹೋದರತ್ವದ ಭಾವನೆಯನ್ನು ಬಲಪಡಿಸುತ್ತದೆ. ತೀರ್ಮಾನ: ಬದರಿನಾಥ ದೇವಾಲಯದ ಭೇಟಿಯು ಧಾರ್ಮಿಕ ನಂಬಿಕೆಯನ್ನು ಗಾಢವಾಗಿಸುತ್ತದೆ, ಆದರೆ ಇದು ಸಮಗ್ರ ಮತ್ತು ಶ್ರೀಮಂತ ಅನುಭವವನ್ನು ನೀಡುತ್ತದೆ. ಈ ಪ್ರಯಾಣವು ವ್ಯಕ್ತಿಯನ್ನು ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಮಟ್ಟದಲ್ಲಿ ಸಶಕ್ತಗೊಳಿಸುತ್ತದೆ. ಬದರಿನಾಥದ ವಿಶಿಷ್ಟವಾದ ನೈಸರ್ಗಿಕ ಸೌಂದರ್ಯ, ಅದರ ಪವಿತ್ರ ವಾತಾವರಣ ಮತ್ತು ಅದರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯು ಪ್ರತಿಯೊಬ್ಬ ಯಾತ್ರಿಕರ ಜೀವನದಲ್ಲಿ ಅಳಿಸಲಾಗದ ಗುರುತು ಹಾಕುತ್ತದೆ. ಅಂದಹಾಗೆ, ಬದರಿನಾಥದ ಯಾತ್ರೆಯು ಪ್ರತಿಯೊಬ್ಬ ಹಿಂದೂವಿನ ಜೀವನದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿರುವ ಪ್ರಯಾಣವಾಗಿದೆ. ಈ ಪ್ರಯಾಣವು ವ್ಯಕ್ತಿಯ ಧರ್ಮ ಮತ್ತು ನಂಬಿಕೆಯನ್ನು ಬಲಪಡಿಸುವುದಲ್ಲದೆ, ಅವನ ಆತ್ಮದೊಂದಿಗೆ ಆಳವಾದ ಸಂಪರ್ಕವನ್ನು ಸ್ಥಾಪಿಸುವ ಅವಕಾಶವನ್ನು ಒದಗಿಸುತ್ತದೆ.